ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಗುಡ್ ಡಾಲ್ಫಿನ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ರೀ. ಇವತ್ತಿನ ದಿನ ಯಾವ ಥರ ಕಳಿತೈತಿ ಅಂತ ಫುಲ್ ನೋಡೋಣಂತ. ಸೊ ಸ್ಕಿಪ್ ಮಾಡಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಒಂದು ಬಿಟ್ಟು 2 ವಿಡಿಯೋ ನೋಡ್ರಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗ್ತೈತಿ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಮಾರ್ನಿಂಗ್ ಆಗೈತಿ, ಇವಾಗ ಟೀ ಕುಡಿಬೇಕು. ನಾನು ಆ್ಯಕ್ಚುಲಿ ಚಹಾ ಕುಡಿಬಾರ್ದು ಅಂತ ಎಷ್ಟು ಅನ್ಕೊಂತೀನಿ, ಬಟ್ ಅದು ಆಗತ್ತಿಲ್ಲ ಯಾಕೋ ಏನು ಅಂತೇಳಿ ಅದ್ರೊಳಗೆ. ಬಟ್ ಇವಾಗ ಮೇಂಟೈನ್ ಮಾಡೀನಿ, ಬಿಕಾಸ್ ಮಾರ್ನಿಂಗ್ ಹಾಫ್ ಕಪ್ ಕುಡಿತೀನಿ, ಈವ್ನಿಂಗ್ ಹಾಫ್ ಕಪ್ ಕುಡಿತೀನಿ. ಟೋಟಲ್ ಒಂದಿನಕ್ಕೆ 1 ಕಪ್ ಆಗ್ತೈತೆ ಅಂತೇಳಿ. ಸೊ ಅದನ್ನೂ ಬಿಡ್ಬೇಕಂತ ಟ್ರೈ ಮಾಡತ್ತೀನಿ, ಬಟ್ ಅದು ಆಗತ್ತಿಲ್ಲ ನೋಡ್ರಿ. ಸೊ ನಾವು ಉತ್ತರ ಕರ್ನಾಟಕದವ್ರ ಹಂಗೆ ಅನಿಸ್ತೈತಿ, ಬೇಕಂದ್ರೆ ಊಟ ಮಾಡೋದು ಬಿಡ್ತೀವಿ, ಆದ್ರೆ ಚಹಾ ಕುಡಿದ್ ಮಾತ್ರ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅದೇನು ಚಹಾ ಕುಡಿಲಿಲ್ಲ ಅಂದ್ರೆ ಫ್ರೆಶ್ ಅನ್ಸಂಗೆ ಇಲ್ಲ ಮೈಂಡ್. ಸೊ ಹಂಗಾಗ್ಬಿಡ್ತೈತಿ. ಸೊ ಇವಾಗ ಪಟಾಪಟ್ ಅಂತ ಚಹಾ ಕುಡಿನ ಅಂತ. ಸೊ ಇವಾಗ ಡೈಲಿ ಒಂದು ಹ್ಯಾಬಿಟ್ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡ್ರಿ ನನಗೆ. ವೇಟ್ ಚೆಕ್ ಮಾಡ್ಕೊಳೋದು ಕಂಪಲ್ಸರಿ. ಡೈಲಿ ವೇಟ್ ಚೆಕ್ ಮಾಡ್ಕೊಂತೀನಿ ನಾನು. ಎಷ್ಟು ದಿನ ಅಷ್ಟೇ ಅದೀನಿ, ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ವೇಟ್. ಆ್ಯಕ್ಚುಲಿ ಇನ್ನು ಮುಂದೆ ಡಯಟ್ ಮಾಡ್ಬೇಕಂತ ಅನ್ಕೊಂಡೀನಿ. ಸೊ ನೋಡೋಣಂತೆ, ಯೋಗ ವರ್ಕೌಟು ಎಲ್ಲ ಮಾಡೋಣಂತೆ. ಸೊ ಹೆಂಗಾದ್ರೂ ಮಾಡಿ ವೇಟ್ ಲಾಸ್ ಮಾಡ್ಬೇಕು. ಆ್ಯಕ್ಚುಲಿ ಇನ್ನೂ ಒಂದೇನಂದ್ರೆ ಟೋಟಲ್ 4 ಲೀಟರ್ ವಾಟರ್ ಕುಡಿಬೇಕಂತ ಡೈಲಿ. ಅದಾದ್ಮೇಲೆ ಯೋಗ ಮತ್ತು ಪಾರ್ಕಿಂಗ್, ಅದಾದ್ಮೇಲೆ ನೆಕ್ಸ್ಟ್ ಡಯಟ್ ಎಲ್ಲ ಫಾಲೋ ಮಾಡ್ಬೇಕು. ಆಮೇಲೆ ಮೇನ್ ಜಂಕ್ ಫುಡ್ ಅವಾಯ್ಡ್ ಮಾಡ್ಬೇಕು. ಸೊ ಆಲ್ಮೋಸ್ಟ್ ಆಲ್ ಅವಾಯ್ಡ್ ಮಾಡತ್ತೀನಿ, ಬಟ್ ಇನ್ನೂ ಫುಲ್ ಬಿಟ್ಟಿಲ್ಲ. ಸೊ 1 ವೀಕಿಗೆ ಒಂದ್ಸತಿ ಅಷ್ಟೇ ತಿಂತೀನಿ. ಸೊ ಅದನ್ನೂ ಬಿಡ್ಬೇಕು ಇವಾಗ. ಸೊ ನೋಡೋಣಂತ, ಎಷ್ಟಾಗತ್ತ ಅಷ್ಟು ಮಾಡೋನು. ನಂದೇನಂದ್ರ ಅವಾಗೆಲ್ಲ ನಾನು ಯೋಗ ಮಾಡ್ತಿದ್ದೆ ರೀ. ಸೊ ಯಾವಾಗಂದ್ರೆ ಅದು ಮುಂಚೆ ಒಂದು 4 ವರ್ಷ ಹಿಂದೆ ನಾನು ಯೋಗ ಮಾಡ್ತಿದ್ದೆ. ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಆಸನಗಳು ಗೊತ್ತಿದ್ವು ನಂಗೆ. ಸೊ ಅವಾಗ ಮಾಡ್ತಿದ್ದೆ, ಬಟ್ ಇವಾಗ 4 ವರ್ಷದಿಂದ ಬಿಟ್ಟಿನಿ ನಾನು. ಯೋಗ ಏನು ಮಾಡತ್ತಿಲ್ಲ. ಹಂಗಾಗಿ ಸಡನ್ ಆಗಿ ಯೋಗ ಮಾಡಕ್ಕೂ ಸ್ವಲ್ಪ ತ್ರಾಸ ಅನ್ಸತೈತಿ, ಬಿಕಾಸ್ ಭಾಳ ದಿನ ಆತಲ್ಲ ಬಿಟ್ಟಿವಿ ಇವಾಗ. ಸೊ ಫಸ್ಟ್ ಇಂತನ ಮತ್ ಮಾಡ್ಬೇಕು. ಸೊ ಹಂಗಾಗಿ ಇನ್ಮೇಲಿಂತ ಫುಲ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೇನಿ. ನೋಡೋಣ ಅಂತ ಬರೀ ಅನ್ಕೊಳ್ಳೋದಾಗೈತೆ. ನಂದಂತರೂ ಕತಿ ಸ್ಟಾರ್ಟ್ ಮಾಡಕ ಆಗತ್ತಿಲ್ಲ. ಸೊ ಸ್ಟಾರ್ಟ್ ಮಾಡೋನು. ವೇಟ್ ಲಾಸ್ ಜರ್ನಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಂತ. ಸೊ ನಿನ್ನೆ ನಾ ಶೇಂಗಾ ತಗೊಂಬಂದಿದ್ನಲ್ರಿ ಸಂತಿ ಒಳಗೆ. ಸೊ ಇವಿಷ್ಟು ಅದಾವಲ್ಲ, ಸೊ ಇವನ್ನ ಇವಾಗ ಕುದ್ಯಾಕ್ ಹಾಕ್ತೀನಿ. ಸೊ ಇಲ್ಲೇ ಕುಕ್ಕರ್ ತಗೊಂಡಿನಿ, ಇದ್ರ ಒಳಗೆ ಕುದ್ಯಾಕ್ ಹಾಕ್ತೀನಿ. ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಶೇಂಗಾ ಕುದ್ಯಾಕ್ ಹಾಕಕ್ಕೆ ಈ ಥರ ಹಳ್ಳಂದು ಅಂದ್ರೆ ದಪ್ಪ ಇರೋ ಉಪ್ಪು ಇರ್ತೈತಲ್ರಿ. ಸೊ ಅದನ್ನ ಯೂಸ್ ಮಾಡ್ರಿ. ಸೊ ಅಂದ್ರೆ ಚೆನ್ನಾಗಿರ್ತೈತಿ. ನಾವು ಏನು ನಾರ್ಮಲ್ ಉಪ್ಪು ಪುಡಿ ಇದ್ದಿದ್ದು ಯೂಸ್ ಮಾಡ್ತೇವಲ್ಲ, ಸೊ ಅದು ಅಷ್ಟು ಶೇಂಗಾ ಒಳಗೆ ಹೋಗಂಗಿಲ್ಲ. ಸೊ ಹಂಗಾಗಿ ಅದು ಟೇಸ್ಟು ಅನ್ಸಂಗಿಲ್ಲ, ಮತ್ತು ಎಷ್ಟು ಹಾಕಿದ್ರು ಸಪ್ಪೆ ಅನ್ಸತ್ತದು. ಬಟ್ ಇದು ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಉಪ್ಪು ಹಾಕ್ತೈತಿ. ಸೊ ಹಂಗಾಗಿ ನಾನು ಇದನ್ನ ಯೂಸ್ ಮಾಡತ್ತೇನೆ ಇವಾಗ, ಹಳ್ಳಂದು ಉಪ್ಪು. ಸೊ ಇವಾಗ ಶೇಂಗಾ ಎಲ್ಲಾನು ಕುದ್ಯಾಕ್ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ವಾಶ್ ಮಾಡ್ಕೊಂಬರ್ಬೇಕು, ಬಿಕಾಸ್ ಮಣ್ಣೆಲ್ಲ ಇರ್ತೈತಲ್ಲ, ಹಂಗಾಗಿ ವಾಶ್ ಮಾಡ್ಬೇಕು. ಇವಾಗ ವಾಶ್ ಮಾಡಿ ಅದಾದ್ಮೇಲೆ ಕುಕ್ಕರ್ ಒಳಗೆ ನಾನು ಶೇಂಗಾ ಕುದ್ಯಾಕ್ ಇಡ್ತೀನಿ. ಇಲ್ಲಿದಾವ ನೋಡ್ರಿ ಶೇಂಗಾ ಎಲ್ಲಾನು, ಇವೆಲ್ಲ ಮಣ್ಣು ಆಗ್ಬಿಟ್ಟೈತಿ. ಸೊ ಹಂಗಾಗಿ ಇವಾಗ ವಾಶ್ ಮಾಡಬೇಕು. ಇವಾಗ ಇಲ್ಲೇ ರೊಟ್ಟಿ ರೆಡಿ ಆಗತ್ತವ ನೋಡ್ರಿ. ಒಂದಿಷ್ಟು ಮಾಡೀನಿ ಆಲ್ರೆಡಿ ಇಲ್ಲೇ. ಸೊ ಇವಾಗ ಮಾಡತ್ತೀನಿ. ಇನ್ನು ನೆಕ್ಸ್ಟ್ ಇನ್ನೊಂದೇ ಐತೆ ಆ್ಯಕ್ಚುಲಿ, ಭಾಳ ಇಲ್ಲ. ಸೊ ಇವಾಗ ಇಲ್ಲಿ ಬೇಯಿಸಾಕತ್ತೀನಿ. ಸೊ ಈ ರೊಟ್ಟಿ ಜೊತೆಗೆ ನಾವು ಇವತ್ತು ಪಲ್ಯ ಏನು ಮಾಡಿವಪ್ಪ ಅಂತ ಅಂದ್ರೆ, ಇಲ್ಲೇ ಹೆಸರು ಕಾಳು ಕುದಿಯಾಕಿಟ್ಟೀನಿ. ಸೊ ಇವಾಗ ಹೆಸರು ಕಾಳು ಪಲ್ಯ ಮಾಡ್ಬೇಕು. ಅಲ್ಲ ಮಡಿಕೆ ಕಾಳು ಕುದಿಯಾಕಿಟ್ಟೀನಿ, ಮಡಿಕೆ ಕಾಳು ಪಲ್ಯ ಮಾಡ್ಬೇಕು ಇವಾಗ. ಸೊ ಇಲ್ಲೇ ರೊಟ್ಟಿ ಜೊತೆಗೆ ಮಡಿಕೆ ಕಾಳು ಪಲ್ಯ. ಮಸ್ತ್ ಇವತ್ತು ಲಂಚ್ ಮಾಡೋದೈತಿ. ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ. ಹಾಯ್ ರೀ.
ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಂದ್ರಿ, ಮಳೆ ಐತೇನ್ರಿ? ಒಂದ್ ಕಡೆ ಐತೆ ಒಂದ್ ಕಡೆ ಇಲ್ಲ. ಹೌದಾ? ಒಂದ್ ಕಡೆ ಫುಲ್ ಜೋರ್ ಹೊಡಿತೈತಿ, ಇನ್ನೊಂದ್ ಕಡೆ ಹೊಡೆಯಲ್ಲ. ಅರಳಿ ಕಟ್ಟಿಗೆ ಹೋಗಿದ್ರಿ? ಅರಳಿಕಟ್ಟಿ ಹೋಗಿ ಕುಂದಗೋಳ ಹೋಗಿ ಸ್ಪೆಷಲ್ ಕುಂದಗೋಳ ನಿಮ್ಗೋಸ್ಕರ ರೊಟ್ಟಿ ಮಾಡೀನಿ ಬೇರೆ. ನಾನು ನಿಂಗೋಸ್ಕರ ಸೇವ್ ತಂದಿನಿ. ಥ್ಯಾಂಕ್ ಯು. ಶಿವಹನುಮನ ಖಾರ ಆ್ಯಕ್ಚುಲಿ ನಮ್ಮ ಕುಂದಗೋಳದೊಳಗೆ ಸ್ಪೆಷಲ್ ಇದೆ ಶಿವಹನುಮನ್ ಖಾರ ಅಂತೇಳಿ. ಸೊ ಅಲ್ಲೇ ಅಷ್ಟು ಸಿಗ್ತೈತಿ, ಮತ್ತೆಲ್ಲೂ ಸಿಗಂಗಿಲ್ಲ. ಇದು ಐತೆ ನೋಡ್ರಿ, ಇದು ಭಾಳ ಚೆನ್ನಾಗಿರ್ತೈತಿ, ಮಸ್ತ್ ಇರ್ತೈತಿ. ಇದನ್ನ ಮನೆ ಒಳಗೆ ಮಾಡ್ತಾರ, ಅಲ್ಲಿ ನಮ್ಮ ಮನೆ ಕಡೆನೇ ಐತಿ. ಹಂಗೆ ಈಗ ಒಂದು ಶಾಪು ಇಟ್ಟಾರ ಅವರು. ಸೊ ಈ ಥರ ಇರ್ತೈತದು, ಈ ಥರ ಐತೆ ನೋಡ್ರಿ. ಸೊ ನೀವು ಏನಾರ ಕುಂದಗೋಳಕ್ಕೆ ಹೋದ್ರೆ ಮಿಸ್ ಮಾಡಲಿಲ್ಲ ಹಂಗೆ ಈ ಖಾರನ ಟೇಸ್ಟ್ ಮಾಡಿರಿ. ಸವನೂರ್ ಖಾರ ಹೆಂಗೆ ಹಂಗೆ ಕುಂದಗೋಳದಾಗ ಶಿವಹನುಮನ ಖಾರ ಒಂದು ಚೆನ್ನಾಗೈತೆ. ಹಂಗೆ ಉಂಡಿನೂ ಸಿಗ್ತೈತಿ ಅಲ್ಲ ರೀ? ಹೌದು, ಉಂಡಿನೂ ಫೇಮಸ್. ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಸ್ಟಾಲ್ ಹಾಕ್ಯಾರ ಅವ್ರು, ಕುಂದಗೋಳ ಬಸ್ ಸ್ಟ್ಯಾಂಡ್ ಒಳಗೆ. ಅಲ್ಲೂ ಸಿಗ್ತಾವ. ಬಿಟ್ರೆ ಅವ್ರ ಮನೆಗೆ ಹೋಗ್ಬೇಕು, ಮಾರ್ಕೆಟ್ ಒಳಗೆ. ಮನೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅವ್ರು ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ಬಿಟ್ರೆ ಅವ್ರದ್ದು ಶಿವಹನುಮ ಅಂತ ಒಂದು ಶಾಪ್ ಹಾಕ್ಯಾರ, ಅಲ್ಲಿ ಹೋಗಿ ತಗೋಬಹುದು. ಇವಾಗ ಶಾಪ್ ಹಾಕಿದ್ದವರು. ಮುಂಚೆ ನಾವು ಸಣ್ಣೋರಿದ್ದಾಗ ಅವಾಗ ಶಾಪ್ ಏನು ಇರ್ಲಿಲ್ಲ, ಮನಿಯೊಳಗ ಕೊಡ್ತಿದ್ರು. ಇವಾಗ ಮನಿಯೊಳಗೂ ಕೊಡ್ತಾರ. ಆಮೇಲೆ ಅದ್ರ ಜೊತೆಗೆ ಒಂದು ಶಾಪು ಹಾಕ್ಯಾರ ಅಲ್ಲ, ಬಸ್ ಸ್ಟ್ಯಾಂಡ್ ಒಳಗೆ ಹಾಕ್ಯಾರ ರೀ. ಏನಿತ್ತು ಸಿದ್ದಾರೋಡ್ ಮಾಡಿದಾಗ? ಉಪ್ಪಿಟ್ಟು ಪಲಾವ್. ಉಪ್ಪಿಟ್ಟು ಪಲಾವ್. ಇವತ್ತು ಅಲ್ಲೇ ಹೋಗಿದ್ರಿ ಇವ್ರು ಟಿಫನ್ನಿಗೆ ಅಂತಲ್ಲ, ದರ್ಶನಕ್ಕೆ ಹೋಗಿದ್ರು. ಹಂಗ ಟಿಫನ್ ಮಾಡ್ಕೊಂಡ್ ಬಂದ್ರಿ. ಜಲ್ದಿ ದರ್ಶನ ಸಿಕ್ಕ, ದರ್ಶನ ಮಾಡ್ಕೊಂಡು ಹಂಗ ಪ್ರಸಾದ ತಗೊಂಡ ಕಟ್ಟಿಗೆ ಹೋಗಿ ಕುಂದಗೋಳಕ್ಕೆ ಹೋಗಿ ಹುಬ್ಬಳ್ಳಿ ಬಂದೇನಿ. ಇವಾಗ ಮಸ್ತ್ ರೊಟ್ಟಿ ರೆಡಿ ಆಗ್ಯಾವು, ಇಲ್ಲಿ ರೊಟ್ಟಿ ರೆಡಿ ಆಗ್ಯಾವು. ಹಂಗ ಇಲ್ಲಿ ಕಾಳು ಪಲ್ಯನೂ ರೆಡಿ ಆಗೈತಿ. ಸೊ ಇವಾಗ ರೊಟ್ಟಿ ಕಾಳು ಪಲ್ಯ ತಿನ್ಬೇಕು. ಇವತ್ತ ಆ್ಯಕ್ಚುಲಿ ನಾನು ರೈಸ್ ಏನು ಮಾಡಕ್ಕೆ ಹೋಗಿಲ್ಲ, ಬಿಕಾಸ್ ಜಾಸ್ತಿ ರೈಸ್ ತಿನ್ನಂಗಿಲ್ಲ ನಮ್ಮ ಮನೆಯೊಳಗೆ. ಅಂದರೆ ಇವ್ರು ತಿನ್ನಂಗಿಲ್ಲ. ಸೊ ನನಗೆ ಒಬ್ಬಕಿಗೆ ಎಲ್ಲಿ ಮಾಡ್ಕೊಳ್ಳೋದೆ ಅಂತ ಹೇಳಿ ಜಸ್ಟ್ ರೊಟ್ಟಿ ಮತ್ತು ಪಲ್ಯ ತಿಂದ್ರಾಯ್ತು ಅಂತ ಅಂದ್ಕೊಂಡೆ. ಇವಾಗ ಮಾಡೀನಿ ನೋಡ್ರಿ, ಇವಾಗ ತಿನ್ಬೇಕು. ಚೆನ್ನಾಗಿ ಬರತ್ತಿಲ್ಲ. ಮಮ್ಮಿ ಆ್ಯಕ್ಚುಲಿ ಕಾಲ್ ಮಾಡತ್ತಿದ್ಲು ರೀ ಆಗಲ್ಲಿ ಅಂತ, ರಿಸೀವ್ ಮಾಡೇ ಇಲ್ಲ ನಾನು. ಇವಾಗ ರಿಸೀವ್ ಮಾಡಬೇಕು, ನಿಮ್ಗೆ ಹಚ್ಕೊಟ್ಟು ರಿಸೀವ್ ಮಾಡ್ತೀನಿ. ನಿಂಗೂ ಕಾಲ್ ಮಾಡಿದ್ಲನಾ? ಇದು ಮಡಿಕೆ ಕಾಳು ಪಲ್ಯ ಐತಿ. ಚಪಾತಿ ರೊಟ್ಟಿ. ನಿಮಗೆ 2 ರೊಟ್ಟಿ ಹಾಕ್ಲಿ? ನನಗೊಂದು ಒಂದು ಸಲ 2 ರೊಟ್ಟಿ ತಿನ್ನ. ಇವಾಗ ಈವ್ನಿಂಗ್ ಆಗೈತಿ, ಮಳೆ ಬರತೈತಿ ನೋಡ್ರಿ ನಮ್ಮ ಮನೆ ಕಡೆ. ಸೊ ಇಲ್ಲಿ ನೋಡ್ಬೋದು ನೀವು ಮಳೆ ಹೆಂಗೆ ಬರಾಕತ್ತೈತೆ ಅಂಥೇಳಿ. ಆ್ಯಕ್ಚುಲಿ ಫುಲ್ ಜೋರೂ ಬರತ್ತಿಲ್ಲ, ಸಣ್ಣನೂ ಬರತ್ತಿಲ್ಲ, ಆ ಥರ ಆಗ್ಬಿಟ್ಟೈತಿ ಹುಬ್ಳಿ ಒಳಗೆ ಸಿಚುವೇಶನ್. ಸೊ ಬರೋದು ಹೋಗೋದು ಈ ಥರ ಮಾಡತ್ತೈತಿ ನೋಡ್ರಿ ಇಲ್ಲಿ. ಸೊ ಇವಾಗ ಪ್ಲ್ಯಾಂಟ್ಸಿಗೆ ನೀರು ಹಾಕ್ಬೇಕಂತ ಅಂದ್ಕೊಂಡಿದ್ದೆ ನಾನು, ಬಟ್ ಇದು ಮಳೆ ಬರತ್ತೈತಲ್ಲ, ಇವಾಗ ನೀರು ಹಾಕೋ ನೆಸೆಸರಿನೇ ಇಲ್ಲ ಪ್ಲ್ಯಾಂಟ್ಸಿಗೆಲ್ಲನೂ. ಸೊ ಈ ಪ್ಲ್ಯಾಂಟ್ಸಿಗೆಲ್ಲ ನೀರು ಸಿಗ್ತೈತಿ ಇದಕ್ಕೆ. ಸೊ ಇಲ್ಲಿ ನೀರು ಬರ್ತೈತಿ, ಹಾಗಾಗಿ ಪ್ಲ್ಯಾಂಟ್ಸಿಗೆ ನೀರು ಹಾಕೋ ನೆಸೆಸರಿ ಇರೋಂಗಿಲ್ಲ. ಸೊ ಈ ಥರ ಆಯ್ತು ನೋಡ್ರಿ. ಇದು ಬಳ್ಳಿ ಮಸ್ತ್ ಬೆಳೆದೈತೆ ನಮ್ಮದು ಮನೆ ಕಡೆ, ಇದಕ್ಕೂ ನೀರು ಹಾಕೋ ನೆಸೆಸರಿ ಇಲ್ಲ. ಸೊ ಮೇನ್ ಏನಂದ್ರೆ ಇದಕ್ಕೂ ಇರೋಂಗಿಲ್ಲ, ಇಲ್ಲೇ ಎಲ್ಲ ನೀರು ಬೀಳಂಗಿಲ್ಲ ಇದು ಈ ಪ್ಲ್ಯಾಂಟಿಗೆ. ಸೊ ಹಾಗಾಗಿ ಅದಕ್ಕೆ ಇಷ್ಟ ಹಾಕ್ಬೇಕು. ಇವೆಲ್ಲ ಕೋವಿಡ್ ಟೈಮ್ ಒಳಗೆ ತರಿಸಿದ್ವು ನೋಡ್ರಿ, ಇವಿಷ್ಟು ಕೋವಿಡ್ ಟೈಮ್ ಒಳಗೆ ಇದನ್ನ ಮಾಡೈತಿ. ಸೊ ಇಲ್ಲಿ ಒಂದೈತಿ, ಇದಕ್ಕೂ ನೀರು ಬೀಳಂಗಿಲ್ಲ ಈ ಪ್ಲ್ಯಾಂಟಿಗೂ. ಸೊ ಇವಾಗ ಇದಕ್ಕೆಲ್ಲ ನೀರು ಹಾಕ್ಬೇಕು. ಕೋವಿಡ್ ಟೈಮ್ನಾಗ ನೋಡ್ರಿ ನಾವೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಚ್ಚಿದ್ದು ಜಾಸ್ತಿ. ಆಮೇಲೆ ಇನ್ನೂ ಒಂದಿಷ್ಟು ಹಚ್ಚಿದ್ವಿ ನಾವು ಮೇಲೆಲ್ಲ, ಬಟ್ ಅದು ಅವ ಎಲ್ಲ ಹೋಗ್ಬಿಟ್ಟೈತಿ. ಇವಾಗ ಅದು ಎಣ್ಣೆ ಕ್ಯಾನ್ ಇರ್ತೈತಲ್ಲ ಇದು, ಸೊ ಅದನ್ನು ಕಟ್ ಮಾಡಿ ಆ ಥರ ಹಚ್ಚಿದ್ವಿ. ಬಟ್ ಅದು ಇವಾಗಿಲ್ಲ, ಎಲ್ಲ ಚೆಲ್ ಬಂದ್ಬಿಟ್ಟಿವಿ ನಾವು. ಸುಳ್ಳ ಜಾಸ್ತಿ ಆಗ್ಬಿಡ್ತೈತಿ. ಆಮೇಲೆ ಬಳ್ಳಿನೂ ಎಲ್ಲ ಫುಲ್
ಸ್ಪ್ರೆಡ್ ಆಗಾಕತ್ಬಿಟ್ಟಿತ್ತು ಎಲ್ಲ ಕಡೆ. ಇದು ಹೋಗೋ ದಾರಿ ಒಳಗೆ ತಲೆಗೆಲ್ಲ ಬಡ್ಯಾಕತ್ತಿತ್ತು, ಹಾಗಾಗಿ ಅದನ್ನ ನಾವು ತೆಗೆದ್ಬಿಟ್ವಿ. ಸೊ ಇಲ್ಲಿನೂ ನೋಡ್ಬೋದು ನೀವು ಎಲ್ಲ ಹೆಂಗೆ ಸುತ್ತಿಬಿಟ್ಟಿವಿ ನಾವು ಇದನ್ನ. ಇಲ್ಲಾಂದ್ರೆ ಇಲ್ಲಿ ಅಡ್ಡಾಡಕ ಹತ್ರ ಎಲ್ಲ ಬಡಿತೈತಿ ಬಳ್ಳಿ. ಸೊ ಪಿಲ್ಲೋ ಕವರ್ನ ನಾನು ವಾಶಿಗೆ ಹಾಕಿದ್ದೆ. ಸೊ ಇವಾಗ ವಾಶ್ ಮಾಡಿದ್ದಾತ. ಇದನ್ನ ಇವಾಗ ಈ ಪಿಲ್ಲೋಕ್ ಹಾಕ್ಬೇಕು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವ್ಲಾಗ್ಸ್ ಮಾಡ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗುನಂತ.